ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ದಿನಗಳಲ್ಲಿ KA ಎಕ್ಸಾಮ್ ಬರಿತಾ ಇದ್ರೆ ನಿಮಗೆ ಒಂದಿಷ್ಟು ಟಿಪ್ಸ್ಗಳನ್ನು ತಗೊಂಡು ಬಂದಿದ್ದೀನಿ. ತುಂಬ ಇಂಪಾರ್ಟೆಂಟ್ ಟಿಪ್ಸ್ ಇದೆ, ವಿಡಿಯೋ ಕೊನೆವರೆಗೂ ನೋಡಿ. ಟಿಪ್ಸ್ ಹೋಗಿದ್ದ ಮುಂಚೆ ನಾನು ಒಂದು ಪ್ರಶ್ನೆ ಕೇಳಬೇಕು ನಿಮಗೆ. ಸರಿಯಾಗಿ ಓದ್ತಾ ಇದ್ದೀರಾ? ಇದನ್ನು ಜ್ಞಾಪಿಸಲೇಬೇಕು. ನಾನು ಸರಿಯಾಗಿ ಓದಿ, ಟೈಮ್ ವೇಸ್ಟ್ ಮಾಡಬೇಡಿ. ಈಗ ಎಕ್ಸಾಮ್ ಟೈಮಲ್ಲಿ ಮುಂದಿನ ದಿನಗಳು ಕಮ್ಮಿ ಇದೆ. ಎಕ್ಸಾಮ್ ಟೈಮಲ್ಲಿ ನೀವೇನು ಓದ್ತಿರಲ್ಲ, ಇದು ಭಾಳ ಇಂಪಾರ್ಟೆಂಟ್. ಇಷ್ಟು ದಿನ ಓದಿದ್ದು ಒಂದೇ, ಇನ್ಮೇಲೆ ನೀವು ಓದೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಯಾವುದೇ ಕಾರಣಕ್ಕೂ ನ್ಯೂ ಇಯರು ಅದು ಇದು ಸುಡುಗಾಡು ಅಂತೇಳಿ ರಜೆ ಹಾಕಬೇಡಿ. ಅದಕ್ಕೆ ಯಾವುದಕ್ಕೂ ಟೈಮ್ ಇಲ್ಲ. ಯಾಕಂದರೆ ಅವಕಾಶಗಳು ಮತ್ತೆ ಸಿಗಲ್ಲ. ನಿಮಗೆ ಪರೀಕ್ಷೆಗಳು ತುಂಬ ಕಮ್ಮಿ ಇದ್ದಾವೆ. ಈ ಪರೀಕ್ಷೆಗಳು ಬಂದಾಗ ಅವಕಾಶ ಸರಿಯಾಗಿ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದು ಫಸ್ಟ್ ತಲೆಗೆಟ್ಕೊಳ್ಳಿ. ಓಕೆ, ಸೊ ನೀವು ಟಿಪ್ಸ್ಗೆ ಹೋಗಿದ್ದ ಮುಂಚೆ ಒಂದಿಷ್ಟು ಪ್ರಚಲಿತ ಘಟನೆಗಳು ಪ್ರಶ್ನೆ ಪತ್ರಿಕೆಗಳನ್ನು ಮಾಡಿದ್ದೀನಿ ನಾನು. 600 ಪ್ರಶ್ನೆಗಳಿದೆ, 650 ಇದೆ. ಒಂದಿಷ್ಟು ಬಜೆಟು ಮತ್ತು ಸರ್ವೆ, ಆರ್ಥಿಕ ಸಮೀಕ್ಷೆ ಎಲ್ಲ ಕ್ವಶನ್ಸ್ ಇದೆ. ಓಕೆ, PDF ಸಿಗುತ್ತೆ ನಿಮಗೆ. PDF ಕನ್ನಡ ಮಾಧ್ಯಮದಲ್ಲಿದೆ. ಓಕೆ, ಇಂಗ್ಲೀಷ್ ಮಾಧ್ಯಮದಲ್ಲಿ ಇಲ್ಲ, ಕನ್ನಡ ಮಾಧ್ಯಮದಲ್ಲಿದೆ. ಒಂದು PDFಗೆ 20 ರೂಪೀಸ್, 120 ಆಗುತ್ತೆ. ಕ್ಲಿಯರ್ ಇದೆ? ಈ ನಂಬರ್ ಇಲ್ಲಿ ಕಾಣ್ತಾ ಇದೆ ಅನ್ಕೋತೀನಿ, 7026583625. ಸೊ ಈ ನಂಬರಿಗೆ ನೀವೇನಿಲ್ಲ, ವಾಟ್ಸಪ್ಪಲ್ಲಿ CA ಅಂತ ಟೈಪ್ ಮಾಡಿ, ಕರೆಂಟ್ ಅಫೇರ್ಸ್ ಅಂತ ಟೈಪ್ ಮಾಡಿ. ನಾನು ನಿಮಗೆ 650 ಪ್ರಶ್ನೆಗಳು ಕಳಿಸ್ತೀನಿ. ಅಂದರೆ 6 ಕ್ವಶನ್ ಪೇಪರ್, 6.5 ಕ್ವಶನ್ ಪೇಪರ್ ಕಳಿಸ್ತೀನಿ. ನೀವು ನನಗೆ 120 ಫೋನ್ಪೇ ಮಾಡಬೇಕು. ಅದೇ ಥರ ಪೇಪರ್ 2, ಈ ನಾಳೆ KA 708 ಹುದ್ದೆಗಳಲ್ಲಿ ನೀವು ಎಕ್ಸಾಮ್ ಬರಿತಾ ಇದ್ದೀರಿ, FD SD ಎಕ್ಸಾಮ್ಸ್ ಎಲ್ಲ. ಪೇಪರ್ 2 ಕಂಪ್ಯೂಟರ್ ಜ್ಞಾನ 7 ಪ್ರಶ್ನೆ ಪತ್ರಿಕೆಗಳಿದೆ, ಅಂದರೆ 700 ಪ್ರಶ್ನೆಗಳಿದೆ. ಸಾಮಾನ್ಯ ಕನ್ನಡ 11 ಇದೆ, ಮತ್ತೊಂದು ರೆಡಿಯಾಗಿದೆ. ಸಾಮಾನ್ಯ ಇಂಗ್ಲೀಷ್ 10 ಇದೆ. ಆಮೇಲೆ ಇದ್ರ ಜೊತೆಗೆ GK 10. ಸೊ ಟೋಟಲ್ ಇಷ್ಟು ಪ್ರಶ್ನೆ ಪತ್ರಿಕೆಗಳು ಕೊಡ್ತೀನಿ. GK ಅಂದರೆ ಪೇಪರ್ 1 ಇದು, ಪೇಪರ್ 1 GK. ಇಷ್ಟು ಪ್ರಶ್ನೆ ಪತ್ರಿಕೆಗಳು ಕೊಡ್ತೀನಿ ನಿಮಗೆ. ತುಂಬ ಇಂಪಾರ್ಟೆಂಟ್ ಕ್ವಶನ್ಗಳಿದೆ. 350, ಪ್ರೈಸ್ 350 ಇದೆ. ನೀವೇನಿಲ್ಲ, ಪೇಪರ್ 2 ಅಂತ ಟೈಪ್ ಮಾಡಬೇಕು. ನೀವು ಪೇಪರ್ 2 ಅಂತ ಟೈಪ್ ಮಾಡಿದ್ರೆ ನೀವು 350 ರೂಪಾಯಿ ಹಾಕಿದ್ರೆ ನಾನು ನಿಮಗೆ ಎಲ್ಲ ಕ್ವಶನ್ಸು PDF ಕಳಿಸ್ತೀನಿ. ಕನ್ನಡ ಮಾಧ್ಯಮದಲ್ಲಿ ಎರಡೂ ಬೇಕಂದರೆ CA ಪ್ಲಸ್ ಪೇಪರ್ 2 ಅಂತ ಟೈಪ್ ಮಾಡಿ. ಅದು 120 ಪ್ಲಸ್ ಇದು 350 ಆಗುತ್ತೆ. ರೈಟ್, ಸೇಮ್ ವಾಟ್ಸಪ್ ನಂಬರ್ 7026583625. ರೈಟ್, ಈ ನಂಬರ್ ಸೇವ್ ಮಾಡಿಕೊಂಡು ಕಳಿಸಿ. ರೈಟ್, ಈಗ ಒಂದಿಷ್ಟು ಇಂಪಾರ್ಟೆಂಟ್ ಟಿಪ್ಸ್ಗೆ ಬರೋಣ. ಪರೀಕ್ಷೆಯಲ್ಲಿ ಸಣ್ಣ ಪುಟ್ಟ ತಪ್ಪು ಆಗಬಾರ್ದು ಅಂದರೆ ಹೆಚ್ಚು ಪ್ರಶ್ನೆ ಪತ್ರಿಕೆಗಳು ಪ್ರಾಕ್ಟೀಸ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೀವೇನು ಮಾಡ್ತೀರಾ, ಎಷ್ಟೋ ಸಲ ನೀವು ಗೊತ್ತಿದ್ದು ತಪ್ಪು ಮಾಡ್ಕೊಳ್ತೀರಾ. ವಾಕ್ಯ ಏನು ಕೊಟ್ಟಿರ್ತಾನೆ, ಕೆಳಗಿನ ಯಾವುದು ತಪ್ಪಾಗಿದೆ ಅಂತ ಕೊಟ್ಟಿರ್ತಾನೆ, ಆದರೆ ನೀವು ಯಾವುದು ಸರಿ ಇದೆ ಅಂದ್ಕೊಂಡು ಆನ್ಸರ್ ಹಾಕಿರ್ತೀರಾ. ಈ ಥರ ಮಿಸ್ಟೇಕ್ಸ್ ಮಾಡಿರ್ತೀರಾ. ಸೊ ನೀವು ಎಕ್ಸಾಮಲ್ಲಿ ಮಾಡಿರ್ತೀರ. ಹೀಗಾಗಿ ಅಂಥ ತಪ್ಪುಗಳಾಗಬಾರ್ದು. ನಿಮ್ಮಿಂದ 2-3 ಮಾರ್ಕ್ಸ್ ನೀವು ಕಳ್ಕೋಬಾರ್ದು. 2-3 ಅಥವಾ ಸಮ್ಟೈಮ್ಸ್ 4-5 ಮಾರ್ಕ್ಸ್ ನೀವು ಕಳ್ಕೋಬಾರ್ದು. ಅಂದರೆ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಾಕ್ಟೀಸ್ ಮಾಡ್ಬೇಕು. ಹೇಗೆ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ, ಸೇಮ್ ಎಕ್ಸಾಮ್ ಹಾಲಲ್ಲಿ ಹೆಂಗೆ ಪರೀಕ್ಷೆ ಬರೀತಾರೆ ಹಾಗೆ. ಎಲ್ಲರೂ ಆಫ್ಲೈನ್ ಟೆಸ್ಟ್ ಸೀರೀಸ್ ಇದ್ರೆ ಟೆಸ್ಟ್ ಸೀರೀಸ್ ಜಾಯ್ನ್ ಆಗ್ರಿ. ಬೇಡವಾ ನೀವು ಆನ್ಲೈನ್ ಎಲ್ಲೋ ಹಳ್ಳಿಯಲ್ಲಿ ಇದ್ರೆ, ಊರಲ್ಲಿ ಇದ್ರೆ ಕ್ವಶನ್ ಪೇಪರ್ ತೊಗೊರಿ, ನಾನು ತೊಗೊರಿ, ಮತ್ತು ಬೇರೆ ಹೇಳಿದ್ರೆ ಬೇರೆ ತೊಗೊರಿ, ಏನೂ ಪ್ರಾಬ್ಲಮ್ ಇಲ್ಲ. ಒಟ್ಟು ಸಾಲ್ವ್ ಮಾಡಿ ಕುಂತು. ಅಲ್ಲಿ 2 ಗಂಟೆ ಇದೆ ಅನ್ಕೊಳ್ಳೋಣ, ನೀವು ಪರೀಕ್ಷಾ ಹಾಲಲ್ಲಿ 2 ಗಂಟೆ ಇದೆ ಅಂತ ಅನ್ಕೊಳ್ಳೋಣ. ಅದೇ 2 ಗಂಟೆ ಇಲ್ಲಿ ಟೈಮ್ ಹಚ್ಚಬೇಕು. ಟೈಮ್ ಹಚ್ಚಿ ಫಸ್ಟ್ ಕ್ವಶನ್ಸ್ ನೋಡ್ಬೇಕು, ಆಮೇಲೆ ಲಾಸ್ಟಿಗೆ ಆನ್ಸರ್ ನೋಡ್ಬೇಕು. ನಾನು ಹಂಗೆ ಕೊಟ್ಟು ನನ್ನ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಂಗೆ ಇದೆ. 100 ಕ್ವಶನ್, ಆಮೇಲೆ ಲಾಸ್ಟಿಗೆ ಈ ಆನ್ಸರ್ ಮತ್ತು ಎಕ್ಸ್ಪ್ಲನೇಷನ್ ಕೂಡ ಇದೆ, ವಿವರಣೆ ಕೂಡ ಇದೆ. ಅರ್ಥ ಆಯ್ತಾ? ಸೊ ಕನಿಷ್ಠ 10ರಿಂದ 20 ಪ್ರಶ್ನೆ ಪತ್ರಿಕೆಗಳು ಹಿಂಗೆ ಸಾಲ್ವ್ ಮಾಡ್ಬೇಕು. ನಿಮ್ಗೆ ನಾಲೆಜು ಬರುತ್ತೆ. ಆಮೇಲೆ ಇಲ್ಲಿ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಅಲ್ಲಿ ಎಕ್ಸಾಮ್ ಹಾಲಲ್ಲಿ ನೀವು ಮಿಸ್ಟೇಕ್ಸ್ ಮಾಡಲ್ಲ. ರೂಢಿ ಇಂಪಾರ್ಟೆಂಟ್. ನೆಟ್ಟಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಅಲ್ಲಿ ಆಡಕ್ಕೆ ಸರಿಯಾಗುತ್ತೆ ಕ್ರಿಕೆಟು. ಇಲ್ಲಿ ನೆಟ್ಟಲ್ಲಿ ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಅಲ್ಲಿ ಸೀದಾ ಔಟ್ ಆಗ್ತದೆ. ಅರ್ಥ ಆಯ್ತಾ? ಸೊ ಮಿಸ್ಟೇಕ್ಸ್ ಮಾಡಬಾರ್ದು. ಅಂದರೆ ಕ್ವಶನ್ ಪೇಪರು ಎಕ್ಸಾಮ್ ಹಾಲಲ್ಲಿ ಯಾವ ಥರ ನೀವು ಸಾಲ್ವ್ ಮಾಡ್ತೀರೋ ಅದೇ ಥರ ನೀವು ಇರೋ ಜಾಗದಲ್ಲಿ ಮನೆಯಲ್ಲಿ ಕೂತ್ಕೊಂಡು ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಸೆಕೆಂಡ್, ಏನೂ ಗೊತ್ತಿಲ್ಲದ ಪ್ರಶ್ನೆಗಳಿಗೆ ಉತ್ತರಿಸಲು ಹೋಗಬೇಡಿ. ದಯವಿಟ್ಟು ರಿಸ್ಕ್ ತಗೋಬೇಡಿ. ಯಾಕಂದರೆ ಈಗೆಲ್ಲ ಕಟ್ ಆಫು ಮೊದಲಿನ ಥರ 80-85 ಹೋಗಲ್ಲ. ಈ ಕಟ್ ಆಫ್ ಏನಿದ್ರಿ, ಕಟ್ ಆಫ್ 60, 65, 70 ಇದೇ ರೇಂಜಲ್ಲಿ ಇರುತ್ತೆ. ಕ್ವಶನ್ ಪೇಪರ್ ಟಫ್ ಇದೆ. ಸೊ ಫಾರ್ ಎಕ್ಸಾಂಪಲ್ ಈಗ ABCD ಇದು ನಿಮ್ಗೆ ಕನ್ಫರ್ಮ್ ಇದೆ ಆನ್ಸರ್ ಅಲ್ಲ, ಇದಲ್ಲ. ಬಟ್ C ಮತ್ತು D ಮಧ್ಯೆ ಭಾರಿ ಕನ್ಫ್ಯೂಷನ್ ಇದೆ. C ನ D ನ ಇಂಥ ಟೈಮಲ್ಲಿ ನೀವು ಹಾಕ್ಬೋದು, ರಿಸ್ಕ್ ತೊಗೋಬಹುದು. ರಿಸ್ಕ್ ತೊಗೊಳ್ಳಿ, C ಹಾಕಿ D ಹಾಕಿ, ಏನು ಪ್ರಾಬ್ಲಮ್ ಇಲ್ಲ. ಇಂಥ ಒಂದು 4-5 ಕ್ವಶನ್ ಹಾಕಿದ್ರೆ ಅದ್ರಾಗ ಅರ್ಧ ಕರೆಕ್ಟಾಗಿ ಅರ್ಧ ತಪ್ಪಾದ್ರೆ ನೀವು ಪಾಸಿಟಿವಲ್ಲಿ ಇರ್ತೀರ. ನಿಮಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಇದ್ರೂ ಕೂಡ ನೀವು ಲಾಭದಲ್ಲಿ ಇರ್ತೀರ. ಆದರೆ ಏನೋ ಗಂಧಗಳೇನೋ ಗೊತ್ತಿಲ್ಲ, ಆ ಪ್ರಶ್ನೆ ನೀವು ಎಲ್ಲೂ ಕೇಳಿಲ್ಲ ಅಂದ್ರೆ ದಯವಿಟ್ಟು ಮುಟ್ಟಕ್ಕೆ ಹೋಗ್ಬಿಡಿ. ಅದರಿಂದ ಗ್ಯಾರಂಟಿ ನೆಗೆಟಿವ್ ಅಂತ ಅರ್ಥದ, ಗ್ಯಾರಂಟಿ ನಿಮಗೆ ರಿವರ್ಸ್ ಹೊಡಿತದೆ. ಅರ್ಥ ಆಯ್ತಾ? ಸೊ ಕ್ವಶನ್ ಪೇಪರ್ ಲೆಂತ್ ಇರುತ್ತೆ, ಭಾಳ ಉದ್ದ ಇರುತ್ತೆ. ಹೀಗಾಗಿ ಎಲ್ಲನೂ ನೀವು ತಲೆ ಕಟ್ಸ್ಕೊತ್ ಕೂಡಬೇಡಿ. ಫಸ್ಟ್ ಏನು ಮಾಡಿಬಿಡ್ಬೇಕು, ನೀವು ಆ ಪ್ರಶ್ನೆ ನಿಮ್ಗೆ ಏನೂ ಗೊತ್ತಿಲ್ಲ ಅಂದರೆ ಅದು ಮುಟ್ಟೋದೇ ಬೇಡ. ದಯವಿಟ್ಟು ಮುಟ್ಟೋದು ಬೇಡ. ಯಾಕಂದ್ರೆ ಅದು ನಿಮ್ಗೆ ಸರಿಯಾಗಿರೋದನ್ನ ಮತ್ತದು ವಾಪಸ್ ಏನು ಮಾಡ್ಬಿಡ್ತೈತಿ, ರಿವರ್ಸ್ ಗೇರಲ್ಲಿ ಬರ್ತೈತಿ. ನೆಕ್ಸ್ಟ್ 3ನೇದು ನೋಡಿ, ಪ್ರಶ್ನೆ ಪತ್ರಿಕೆಗಳು ಈಗ ಮೊದಲಿನ ಥರ ಇಲ್ಲ. ಮೊದಲಿನ ಥರ ಪ್ರಶ್ನೆ ಪತ್ರಿಕೆ ಬರಲ್ಲ. ಈಗ ಏನು ಬರುತ್ತೆ, ಪ್ರಶ್ನೆ ಪತ್ರಿಕೆಗಳು ಬದಲಾಗಿವೆ. ಹೆಂಗೆ ಬದಲಾಗಿವೆ? ಕ್ವಶನ್ ಪೇಪರ್ ನೋಡ್ರಿ, ತುಂಬ ಲೆಂತಿ ಕ್ವಶನ್ ಪೇಪರ್, ತುಂಬ ಒಂದೊಂದು ಕ್ವಶನ್ ಒಂದೊಂದು ಪೇಜ್ ಇರ್ತಾವೆ. ಆಮೇಲೆ ಇತ್ತೀಚೆಗೆ ಯಾವ್ಯಾವ ಸಬ್ಜೆಕ್ಟ್ಗಳಿಗೆ ಮಹತ್ವ ಕೊಡ್ತಾ ಇದ್ದಾರೆ. ನೀವೆಲ್ಲ ಹಳೆ ಪ್ರಶ್ನೆ ಪತ್ರಿಕೆಗಳು ನೋಡಬೇಕು.
ಸೊ ಹೀಗಾಗಿ ಪ್ರಶ್ನೆ ಪತ್ರಿಕೆಗಳು ಬದಲಾಗಿವೆ, ನೀವು ಕೂಡ ಬದಲಾಗಬೇಕು. ಅಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಸರಿಯಾಗಿ ಗಮನಿಸಿ. ನೋಡಿ, ಇತ್ತೀಚೆಗೆ ಸೈನ್ಸ್ಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಕರಿತೀವಿ ನಾವು. ಆಮೇಲೆ ಕಲೆ ಮತ್ತು ವಾಸ್ತುಶಿಲ್ಪದ ಮೇಲೆ ಭಾಳಷ್ಟು ಕ್ವಶನ್ಸ್ ಬರ್ತಾ ಇದೆ. ಕಲೆ ಮತ್ತು ವಾಸ್ತುಶಿಲ್ಪ, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಅಂತ ಕರಿತೀವಿ. ಆಮೇಲೆ ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳ ಮೇಲೆ ಕ್ವಶನ್ಸ್ ಜಾಸ್ತಿ ಬರ್ತಾ ಇದೆ. ಕರೆಂಟ್ ಅಫೇರ್ಸ್ ಅಲ್ಲೇ ಸ್ಪೋರ್ಟ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾನೆ. ನೋಡಿದ್ದೀರಾ ಕ್ವಶನ್ಸ್ ಇವೆಲ್ಲ? ನೀವು ಯಾವಾಗ ಗೊತ್ತಾಗುತ್ತೆ, ನೀವು ನೋಡಬೇಕು, ಅನಾಲಿಸಿಸ್ ಮಾಡಬೇಕು ಕ್ವಶನ್ ಪೇಪರ್. ನಾನೊಂದೆರಡು ವಿಡಿಯೋ ಮಾಡಿ ನೋಡಿ, ಒಂದೆರಡು ವಿಡಿಯೋ ಮಾಡೀನಿ. ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ನೋಡಿ ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ. ಅರ್ಥ ಆಗ್ತಿದೆಯಾ? ಸೊ ಹಂಗಂತೇಳಿ ಇವಷ್ಟೇ ಓದ್ಕೊಂಡು ಹೋಗೋದಲ್ಲ, ಆದರೂ ತಪ್ಪು. ಮೆಂಟಲ್ ಎಬಿಲಿಟಿ ಮೇಲೆ ಜಾಸ್ತಿ ಕ್ವಶನ್ಸ್ ಬರ್ತಾ ಇದೆ. ಹಂಗಂತೇಳಿ ಇದಷ್ಟೇ ಓದ್ಕೊಂಡು ಹೋಗ್ತಿದ್ರೆ ಎಲ್ಲ ಓದಬೇಕು, ಒಂಚೂರು ಹೆಚ್ಚಿಗೆ ಸ್ವಲ್ಪ ಗಮನ ಕೊಡ್ಬೇಕು ಅಷ್ಟೇ. ಎಲ್ಲ ಓದಬೇಕು ಎಲ್ಲ, ಯಾಕಂದ್ರೆ ನಾಳೆ ಉಲ್ಟಾ ಹೊಡೆದಂದ್ರೆ ಹೊಡಿಬಾರ್ದಂತ ಏನಿಲ್ಲ, ಉಲ್ಟಾ ಹೊಡೆದ್ಬಿಡ್ತಾರ. ಎಷ್ಟೋ ಜನ ತಂದೆ ತಾಯಿ ನಂಬಿರ್ತಾರೆ, ನನ್ನ ಮಗ ನನ್ನ ಕೈ ಬಿಡಲ್ಲ ಅಂತೇಳಿ. ಆದ್ರೆ ಮಗ ಹೆಂಡತಿ ಮಾತು ಕೇಳಿಬಿಟ್ಟು ತನ್ನ ಕೈ ಯಾವಾಗ ಏನು ಮಾಡತ್ತೆ, ನಂಬಿಕೆ ಹಾಳಾಗ್ಬೋದು, ಏನು ಬೇಕಾದ್ರೆ ಆಗ್ಬೋದು. ಸೊ ಹೀಗಾಗಿ ಅದಕ್ಕೆ ಇಲ್ಲಿ ಟಿಪ್ಸ್ ಏನಪ್ಪಾ ಅಂದರೆ, ಇದು ವೆರಿ ಇಂಪಾರ್ಟೆಂಟ್ ಟಿಪ್ಸು. ಎಲ್ಲ ಸಬ್ಜೆಕ್ಟು ಓದಿ ಇಂಪಾರ್ಟೆನ್ಸ್ ಕೊಡಿ. ಆದರೆ ಸದ್ಯಕ್ಕೆ ಟ್ರೆಂಡ್ ನಡೀತಿದೆ. ಟ್ರೆಂಡಿಂಗ್ ಅಂದ್ರೆ ಗೊತ್ತಾಗುತ್ತಾ? ಈ ಸದ್ಯಕ್ಕೆ ಟ್ರೆಂಡ್ ಯಾವುದಿದೆ ಅಂದರೆ ಈ ಸಬ್ಜೆಕ್ಟ್ಗಳಿಗೆ ಗಮನ ಕೊಡ್ತಾ ಇದ್ದಾನೆ. ಹೌದಾ? ಹೀಗಾಗಿ ಸ್ವಲ್ಪ ಮತ್ತು ಪರಿಸರ ಅಧ್ಯಯನ ಕ್ವಶನ್ ಭಾಳ ಬರ್ತಾ ಇದೆ, ನೀವು ಗಮನಿಸಬೇಕು. ಇವುಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಒಂಚೂರು ಹೆಚ್ಚಿಗೆ ಮಹತ್ವ ಕೊಡಿ ಅಷ್ಟೇ. ಹಂಗಂತೇಳಿ ಬೇರೆದು ಬಿಡಕ್ಕೆ ಹೋಗ್ಬೇಡಿ, ಬಿಟ್ಟರೆ ಲಾಸ್. ನೆಕ್ಸ್ಟ್ 4ನೇ ನೋಡಿ, ಪ್ರಶ್ನೆ ಪತ್ರಿಕೆಯಲ್ಲಿ ದೊಡ್ಡ ದೊಡ್ಡ ಪ್ರಶ್ನೆಗಳು ಇರುವುದರಿಂದ ಸಮಯ ಸಾಕಾಗದೇ ಇರಬಹುದು. ಹೀಗಾಗಿ ಮೊದಲು ನಿಮಗೆ ಗೊತ್ತಿರುವ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಎಕ್ಸಾಮ್ ಹಾಲಲ್ಲಿ ಹೋಗ್ತಿರಲ್ಲ, ಕ್ವಶನ್ ಪೇಪರ್ ತುಂಬಾನೇ ಲೆಂತ್ ಇರುತ್ತೆ. ಒಂದೊಂದು ಕ್ವಶನ್ ಒಂದೊಂದು ಪೇಪರ್, ಒಂದೊಂದು ಪೇಜ್ ಒಂದೊಂದು ಕ್ವಶನ್ ಇರ್ತಾರೆ. ಸೊ ಹೀಗಾಗಿ ನೀವು ಏನು ಮಾಡಬೇಕು, ನಿಮಗೆ ಬರವೆಲ್ಲ ಫಸ್ಟ್ ನೀವು ಕನ್ಸಾಲ್ಟೇಟ್ ಮಾಡ್ಕೋಬೇಕು. ಕನ್ಸಾಲ್ಟೇಟ್ ಅಂದ್ರೆ ಗೊತ್ತಾಗುತ್ತಾ? ಅವೆಲ್ಲ ಒಂದು ನಿಮ್ಗೆ ಏನು ಗೊತ್ತಿದೆ ಅದು ನಿಮ್ಮ ಅಂಡರ್ ಇರಬೇಕದು. ಆಮೇಲೆ ಗೊತ್ತಿರೋದು ಕ್ವಶನ್ಗಳಿಗೆ ಆಮೇಲೆ ಸ್ವಲ್ಪ ತಲೆ ಕೆಡ್ಸ್ಕೊಂಡು ಆಮೇಲೆ ನೀವು ಮಾಡ್ಬೋದು. ಗೊತ್ತಿರೋವೆಲ್ಲ ಪಟ ಹಾಕೊಂಡು ಹೋಗ್ಬೇಕು. ಕ್ವಶನ್ ನಂಬರ್ 1 ನಿಮ್ಗೆ ಆನ್ಸರ್ ಗೊತ್ತಿಲ್ಲ, ಬಿಟ್ಬಿಡಿ. ನಂಬರ್ 2 ಹೋಗ್ಬೇಕು ಮುಂದಕ್ಕೆ. ಭಾಳ ಜನ ಅಲ್ಲೇ ಒಂದರಲ್ಲೇ ಕೂತು ಬಿಡ್ತಾರೆ, ಅದರಲ್ಲೇ ಕುಂತು ಬಿಡ್ತಾರೆ. ಹಂಗೆ ಕುಂದ್ರಬಾರ್ದು, ರೈಟ್? ಟೈಮ್ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್, ಸಮಯ ಪ್ರಜ್ಞೆ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ 5ನೇ ನೋಡಿ, ಈಗ ಪರೀಕ್ಷೆಗೆ ಉಳಿದಿರುವ ಸಮಯದಲ್ಲಿ ಟೈಮ್ ವೇಸ್ಟ್ ಮಾಡದೆ ರಿವಿಷನ್ ಮತ್ತು ಪ್ರಶ್ನೆ ಪತ್ರಿಕೆ ಬಿಡಿಸಿ. ಇದು ಭಾಳ ಇಂಪಾರ್ಟೆಂಟ್. ಭಾಳ ಜನ ನೆಗೆಟಿವ್ ವಿಚಾರ ಮಾಡಿದ್ದಾರೆ, ಬಿಡಿ ಸರ್ ಇಷ್ಟು ದಿನ ಓದಿಲ್ಲ ಇನ್ನೇನು ಓದೋರಾಗುತ್ತೆ. ಹಂಗಿರಲ್ರಿ. ಎಷ್ಟೋ ಜನ ಲಾಸ್ಟ್ 10-15 ದಿನ ಅಥವಾ 25-20 ದಿನ ಎಕ್ಸಾಮ್ ಟೈಮಲ್ಲಿ ಓದಿ ಎಕ್ಸಾಮ್ ಪಾಸ್ ಮಾಡಿದ್ದು ಇದೇ ಉದಾಹರಣೆ. ನೀವು ಮುಂಚೆ ಎಲ್ಲ ಕೋಚಿಂಗ್ ಹೋಗಿರ್ತೀರಾ ಅಥವಾ ಸ್ವಲ್ಪ ಓದಿರ್ತೀರಾ, ಸ್ವಲ್ಪ ಫ್ರೆಂಡ್ಸ್ ಕೂಡ ಡಿಸ್ಕಷನ್ ಮಾಡಿರ್ತೀರಿ, ಏನೇ ಇರಲಿ, ಕೊನೆ ಮೂಮೆಂಟಲ್ಲಿ ಏನು ಓದ್ತಿರಲ್ಲ, ಇದು ಭಾಳ ಇಂಪಾರ್ಟೆಂಟ್. ಒಂದು ಒತ್ತಡ ಕ್ರಿಯೇಟ್ ಆಗಿರುತ್ತೆ, ಒಂದು ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ. ಆ ಒತ್ತಡದೊಳಗೆ ಓದ್ಬೇಕು ನೀವು. ಆ ಒತ್ತಡದೊಳಗೆ ಏನು ಓದ್ತಿರಲ್ಲ, ಅದರಿಂದ ಎಷ್ಟೋ ಕ್ವಶನ್ಸ್ ಬಂದಿದೆ, ಎಷ್ಟೋ ಜನ ಪಾಸ್ ಆಗಿದ್ದಾರೆ, ನೀವು ಕೂಡ ಆಗ್ತೀರಾ. ಸೊ ಹೀಗಾಗಿ ನೆಗೆಟಿವ್ ವಿಚಾರ ಮಾಡಬೇಡಿ. ಇದೇ 10-15 ದಿನ, ಇದೇ 15-20 ದಿನದಲ್ಲಿ ನೀವು ಎಷ್ಟೆಲ್ಲ ಓದ್ಬೋದು, ಎಷ್ಟೆಲ್ಲ ರಿವಿಷನ್ ಮಾಡ್ಬೋದು, ಎಷ್ಟೆಲ್ಲ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೋದು, ನೀವು ನೌಕರಿನೇ ಮಾಡ್ಕೋಬೋದು ಈ 15-20 ದಿನ 10 ದಿನದಲ್ಲಿ. ಕ್ಲಿಯರ್ ಇದೆ? ಅದು ಭಾಳ ಇಂಪಾರ್ಟೆನ್ಸ್ ಕೊಡಿ. ಸೊ ಇವಿಷ್ಟು ಇಂಪಾರ್ಟೆಂಟ್. ನಾನು ಒಂದಿಷ್ಟು ನಿಮಗೆ ನಾನು ಟಿಪ್ಸ್ಗಳನ್ನು ಕೊಟ್ಟಿದ್ದೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಆ ಕ್ವಶನ್ ಪೇಪರ್ ತೊಗೊಳ್ಳಿ, ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಿ. ಆ ವಾಟ್ಸಪ್ಗೆ ನೀವು ಮೆಸೇಜ್ ಮಾಡಿ, ದಯವಿಟ್ಟು ಯಾರು ಕಾಲ್ ಮಾಡಬೇಡಿ. ಜಸ್ಟ್ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.